ಏನು ಮಾಡಿದೆ ಕರೆಕ್ಟಾಗಿ ಹೇಳು. ಹೇಳು. ಎಲ್ಲೋ ಬ್ಯಾಗು? ಕಳೆದೋಯ್ತು. ಕರೆಕ್ಟಾಗಿ ಹೇಳು, ಏನು ಮಾಡಿದೆ? ಅವತ್ತು ಬೆಳಗ್ಗೆ ಊರಿಗೆ ಹೋಗ್ಬೇಕಂತ ಆ ಬ್ಯಾಗ್ ಎತ್ಕೊಂಡು ಹೊರಟೆ. ಅವತ್ತು ನಾನು ಸಂಬಳದ ದಿನ ಕೆಲಸ ಮುಗಿಸಿ ರೂಮ್ಗೆ ಹೋಗೋ ಟೈಮಲ್ಲಿ ಓನರು ನಾನು ಸಂಬಳ ಕೊಟ್ಟು ಒಂದು ಬ್ಯಾಗ್ನ ಕೊಟ್ಟರು. ಆ ಬ್ಯಾಗ್ನ ನಿನ್ನ ರೂಮಲ್ಲಿ ಇಟ್ಕೊಂಡ್ರು 2-3 ದಿನ ಬಿಟ್ಟು ತಗೊಳ್ತೀನಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿರೋ ಬ್ಯಾಗಲ್ಲೇ ನನ್ನ ಸಂಬಳನೂ ಮತ್ತು 2 ಜೊತೆ ಬಟ್ಟೆ ಇಟ್ಟಿದ್ದೆ. ಮಾರನೇ ದಿನ 26ನೇ ತಾರೀಕು ನಾನು ಊರಿಗೆ ಹೊರಟೆ. ಆವತ್ತು ಬೆಳಗ್ಗೆ ನಾನು ಯಾವಾಗಲೂ ಊರಿಗೆ ಹೋಗೋ ಥರ ನಮ್ಮೂರು ನಂಜನಗೂಡು ಟ್ರೈನ್ ಎತ್ಕೊಂಡೆ. ಅವತ್ತು ಟ್ರೈನಲ್ಲಿ ತುಂಬ ಜನ ಇರೋದ್ರಿಂದ ಕೂತ್ಕೊಳಕ್ಕೆ ಜಾಗ ಇದ್ದಿಲ್ಲ, ಅದಕ್ಕೆ ಮೇಲೆಗಡೆ ಸೀಟಲ್ಲಿ ಕೂತಿದ್ದೆ. ನಿನ್ನೆ ಎಲ್ಲ ನಾನು ಇರೋ ರೂಮಲ್ಲಿ ಕರೆಂಟ್ ಇಲ್ದಿರೋ ಕಾರಣದಿಂದ ನನ್ನ ಫೋನಲ್ಲಿ ಸ್ವಲ್ಪನೂ ಚಾರ್ಜರ್ ಇದ್ದಿಲ್ಲ. ಜರ್ನಿ ಮಾಡ್ತಾ ಮಾಡ್ತಾ ಯಾವಾಗ ನಿದ್ದೆ ಮಾಡಿದೆ ಅಂತಲೂ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯಿತು. ಎದ್ದು ನೋಡಿದ್ರೆ ಅಲ್ಲಿ ಬ್ಯಾಗ್ ಇದ್ದಿಲ್ಲ. ನಾನು ನಂಜನಗೂಡಿಗೆ ಹೋಗ್ಬೇಕಾಗಿದ್ದನು. ಆವತ್ತಲ್ಲೇ ಮೈಸೂರಲ್ಲಿ ಹೇಳ್ಕೊಂಡು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಅವನ ಹತ್ರ ದುಡ್ಡು ಹಾಕ್ಸ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದೆ. ಹಲೋ ಹಲೋ ಅಣ್ಣ, ಇವನು ಆ ಬ್ಯಾಗ್ನ ಕಳ್ದಾಕೊಂಡಿದ್ದಾನೆ. ಏನಾಗಿದೆ ಅನ್ನೋ ವಿಷಯ ನಾನು ಅಲ್ಲೇ ಬಂದು ಹೇಳ್ತೀನಿ, ಫೋನಲ್ಲಿ ಬೇಡ. ಅವ್ನು ಹೇಳು, ಈ ವಿಷಯದ ಬಗ್ಗೆ ಯಾರಿಗೂ ಏನು ಹೇಳಿದಿಲ್ಲ. ರೂಮ್ ಖಾಲಿ ಮಾಡ್ಕೊಂಡು ಇವತ್ತು ರಾತ್ರಿ ಹೊರಟ್ಬಿಡಕ್ಕೆ. ಸರಿ ಅಣ್ಣ. ಜೀವನದಲ್ಲಿ ಕಷ್ಟಪಟ್ಟು ನಿಯತ್ತಾಗಿದ್ದು ಸಾಕಾಗಿದೆ. ಈ ಒಂದ್ಸಲ ತಪ್ಪು ಮಾಡೋಣ ಅಂತ ಅನಿಸ್ತು. ಅವತ್ತಲ್ಲಿ ನಿಜವಾಗ್ಲೂ ಏನು ನಡೀತು ಗೊತ್ತಾ? ನನಗೊಂದು ವಿಷಯ ಗೊತ್ತಿತ್ತು. ನಮ್ಮ ಕೆಫೆ ಓನರ್ ಜೋಸಫು ಬೇರೆ ದೇಶದಿಂದ ಇಲ್ಲೀಗಲಾಗಿ ತರ್ತಾ ಇದ್ದಂಥ ಗೋಲ್ಡ್ನ ಕೇರಳಕ್ಕೆ ತರಿಸ್ತಿದ್ರು. ಕೇರಳದಿಂದ ಬೆಂಗಳೂರಿಗೆ ತರಿಸಿ ಅದನ್ನು ಇಲ್ಲಿ ಇಲ್ಲೀಗಲಾಗಿ ವ್ಯವಹಾರ ಮಾಡ್ತಾಯಿದ್ರು. ನಾನು ಆ ಬ್ಯಾಗ್ನ ಅವತ್ತು ಓಪನ್ ಮಾಡಿ ನೋಡಿದಾಗ ಅದ್ರ ತುಂಬ ಗೋಲ್ಡ್ ಕಾಣಿತ್ತು. ಅದನ್ನು ನಾನು ಎತ್ಕೊಬೇಕು ಅಂತ ಒಂದು ಸಣ್ಣ ಕತೆ ಕಟ್ಟಿದೆ. ಕೇರಳದಲ್ಲಿ ಒಂದು ನಿಧಿ ಸಿಕ್ಕಿತ್ತಂತೆ. ಆ ನಿಧಿಯಲ್ಲಿದ್ದಂಥ ಕೆಲವು ಚಿನ್ನನ ಓನರ್ ಜೋಸಫ್ಗೆ ತಂದು ಕೊಟ್ಟಿದ್ರು ಅನ್ನೋ ವಿಷಯ ನಂಗೆ ಗೊತ್ತಿತ್ತು. ಆ ವಿಷಯದ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಇರೋ ಕಾರಣದಿಂದ ಆ ಬ್ಯಾಗ್ ಒಳಗೆ ಚಿನ್ನನ ನನಗೂ ಗೊತ್ತಿಲ್ಲದಿರಂಗಿಟ್ಟು ಆ ಬ್ಯಾಗ್ನ ನನ್ನ ಕೈಗೆ ಕೊಟ್ಟಿದ್ದ. ಅವ್ರಿಗಿರೋ ಇನ್ಫ್ಲೂಯೆನ್ಸಿಂದ ನನ್ನ ಫೋನ್ನ ಟ್ರ್ಯಾಕ್ ಮಾಡ್ಬೋದು ಅಂತ ನಾನು ಮೈಸೂರು ಕಡೆ ಟ್ರೈನ್ ಹೊತ್ಕೊಂಡು ಹೊರಟೆ. ಆ ಬ್ಯಾಗ್ನ ಟ್ರೈನ್ ಒಳಗೆ ಬಿಟ್ಟು ಫ್ರೆಂಡ್ ಕಾಲ್ ಮಾಡಿ ಕಳೆದೋಗಿರೋ ಕತೆ ಕಟ್ಟಿದೆ. ಆ ಗೋಲ್ಡ್ನೆಲ್ಲ ಏನು ಮಾಡಿದೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅವತ್ತು ರಾತ್ರಿ ನಾನು ಗೋಲ್ಡ್ ಕನ್ನ ಸೇಫಾಗಿ ನನ್ನ ರೂಮಲ್ಲಿ ಎತ್ತಿಟ್ಟೆ.